ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ನಮ್ಮನೆಯವ್ರು ಊರಿಗೆ ಹೋಗಿ ಬಂದಿದ್ರಲ್ವ, ಹಾಲು ತಂದಿದ್ರಲ್ವ. ನನಗೆ ಟೀ ಕುಡಿಯೋ ತನಕ ಸಮಾಧಾನ ಇರಲಿಲ್ಲ. ಹಾಗಾಗಿ ಇವತ್ತು ಅದೇ ಹಾಲಲ್ಲಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಇವತ್ತು ನಾವು ಕೂಡ ಊರಿಗೆ ಹೋಗ್ತಾ ಇದ್ದೀವಿ. ತಮ್ಮನೇಲಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಹಾಗೆಯೇ ತರಕಾರಿಗಳನ್ನೆಲ್ಲ ನಿನ್ನೆ ಸಂಜೆ ತೆಗೆದಿಟ್ಟೆ. ನಿನ್ನೆ ತಂದಿರೋ ತರಕಾರಿಗಳನ್ನ, ಅದರಲ್ಲೇ ಒಂದು ಸ್ವಲ್ಪ ಟೊಮೆಟೊ ಕಾಯಿನ ತೆಗೆದಿಟ್ಕೊಂಡಿದ್ದೆ. ದೋಸೆಗೆ ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ. ಟೊಮೆಟೊ ಕಾಯಿ ಅಂತೂ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋದು ಅಂತ ಆಗಿತ್ತು. ನಾನು ತೊಂಡೆಕಾಯಿ ಎಲ್ಲ ತೆಗೆದಿಟ್ಟು ಪಲ್ಯನೂ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಯವರು ಬೇಡ, ಬೆಳಗ್ಗೆನೇ ಹೋಗಿ ಬಂದುಬಿಡೋಣ, ಮನೆಗೆ ಊಟಕ್ಕೇ ಹೋಗೋಣ ಅಂತ ಅಂದರು. ನಾನು ಊಟಕ್ಕೆ ಬೇಡ, ಇಲ್ಲೇ ಎಲ್ಲಾದರೂ ಹೊರಗಡೆ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿದೆ. ಹಾಗಾಗಿ ನಾವು ಹೊರಗಡೆ ಊಟ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಬೇಗ ಕೆಲಸ ಮುಗಿಸ್ಕೊಂಡಿರು, ಬೇಗ ಹೊರಡೋಣ ಅಂತ ಹೇಳಿದರು. ಆದಷ್ಟು ಬೇಗ ಹೋಗಿ ಬರೋಣ ಅಂತ. ಯಾಕಂದ್ರೆ ಸಂಜೆ ಮತ್ತೆ ಮನೆಗೆ ಬರೋಕ್ಕಿತ್ತು. ಅದಕ್ಕಾಗಿ ಹಾಗೆ ಮನೆ ಹತ್ರ ಕೂಡ ಕೆಲಸಕ್ಕೆ ಬರ್ತೀನಿ ಅಂದಿದ್ರು. ಅವ್ರು ಇವತ್ತು ಬರಲ್ಲ, ನಾಳೆ ಬರ್ತೀವಿ ಅಂತ ಹೇಳಿದ್ರು. ಇವತ್ತು ಸಂಡೇ, ಹಾಗಾಗಿ ಇವತ್ತು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಮತ್ತೆ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಒಂಥರ ಇದು ದಿಢೀರಂತ ಪ್ಲ್ಯಾನ್ ಆದಂಗೆ ಆಯಿತು. ಅದಕ್ಕೂ ಮುಂಚೆ ಏನಂದರೆ, ಮಾವಿನ ಮಿಡಿ ಕೊಯ್ಸಿದ್ವಿ ನಿನ್ನೆ ಸಂಜೆ. ತುಂಬ ರಗಳೆ ಮಾಡ್ತಾಯಿದ್ರು ಇಲ್ಲಿ ಹೋಗೋರೆಲ್ಲ. ಅಂದರೆ ನಮ್ಮ ರಿಪ್ಪನ್ಪೇಟೆ ಮಾವಿನ ಮಿಡಿಗೆ ತುಂಬ ಫೇಮಸ್. ಇಲ್ಲಿ ಹೊಳೆಸಾಲು ಮಿಡಿ ಅಂತ ಫೇಮಸ್ಸು. ಹೊಳೆಸಾಲು ಮಿಡಿ ಎಷ್ಟು ಕೊಯ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಆದರೆ ಈ ರೋಡ್ ಸೈಡಿಗಿರೋ ಮರಗಳನ್ನಂತೂ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ದಿನಾ ಒಬ್ಬೊಬ್ಬರು ಬರ್ತಾಯಿದ್ರು. ಹಾಗಾಗಿ ನಾನು ನಿನ್ನೆ ನಮ್ಮ ಮನೆಯವ್ರು ಇರಲಿಲ್ಲಲ್ಲ, ನನಗೆ ಹೇಳಿ ಹೇಳಿ ಕಾದು ಕಾದು ಸಾಕಾಗ್ಬಿಟ್ಟಿತ್ತು. ಅದಕ್ಕೇ ನೆನ್ನೆನೇ ನಮ್ಮ ಮನೆಯವರು ಒಬ್ಬರನ್ನ ಕರ್ಕೊಬಂದು ಮಿಡಿನ ಕೊಯ್ಸಿದ್ರು. ಅದು ಎಷ್ಟು ಮಿಡಿ ಸಿಕ್ಕಿದೆ ಅಂತ ನನಗೇನು ಅಂದಾಜಿಲ್ಲ. ಅವ್ರು ಹೇಳಿದ್ರು 1,500-2 ಸಾವಿರ ಇರಬಹುದು ಅಂತ ಹೇಳಿದ್ರು ಕೊಯ್ದವರು. ಅಮ್ಮ ಒಂದು ಸ್ವಲ್ಪ ಜಾಸ್ತಿನೇ ಇರಬಹುದೇನೋ ಅಂತಲೂ ಅಂದರು. ಟೊಮೆಟೊಕಾಯಿ ಚಟ್ನಿನೂ ಕೂಡ ನಾನು ರುಬ್ಬಿದೆ. ಯಾಕಂದರೆ ಸಂಜೆ ಎಷ್ಟೊತ್ತಾಗುತ್ತೆ ನಾವು ಬರೋದು ಅಂತ ಹೇಳಿ ಗಿಡಕ್ಕೆಲ್ಲ ನೀರು ಬಿಟ್ಟು ಅದೆಲ್ಲ ಕೆಲಸ ಮಾಡಿ ಈಗ ನೆಲನ ಒರೆಸ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ. ಅದು ಎಷ್ಟೇ ಬೇಗ ಕೆಲಸ ಮಾಡ್ಕೊತೀನಿ ಅಂದರು, ಕೆಲಸ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಹಾಗೆ ಆಯಿತು ಇವತ್ತು ಕೂಡ. ನನಗೆ ನಮ್ಮ ಮನೆಯವ್ರು ಬಂದಾಗ ಜಸ್ಟ್ ನಾನು ನೆಲ ಒರೆಸ್ತಾ ಇದ್ದೆ ಅಷ್ಟೇ. ಇಲ್ಲ, ನೆಲ ಒರೆಸಿ ಆಗಿತ್ತು. ಅವ್ರು ಬಂದರು. ಇಷ್ಟೋ ತನಕ ಅದೇ ಕೆಲಸ ಮಾಡ್ಕೊಂಡ್ಯಾ ಅಂತ ಅಂದರು. ಆಮೇಲೆ ಅವ್ರು ಬಂದ ತಕ್ಷಣ ಈಗ ದೋಸೆನೂ ಕೂಡ ಹೊಯ್ತಾ ಇದ್ದೀನಿ. ಅಂದರೆ ಟೊಮೆಟೊಕಾಯಿ ಚಟ್ನಿ ಮತ್ತು ಬದನೆಕಾಯಿ ಚಟ್ನಿಗೆಲ್ಲ ಏನಂದರೆ, ದೋಸೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಗರಿ ಗರಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ನಾನ್ ಸ್ಟಿಕ್ ಹಂಚಲ್ಲೇ ಹೊಯ್ತಾ ಇದ್ದೀನಿ. ಅದರಲ್ಲಾದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ನಿನ್ನೆ ಊರಿಂದ ಬೆಣ್ಣೆನೂ ಕೂಡ ತಂದಿದ್ರು ನಮ್ಮ ಮನೆಯವರು. ಈ ಚಟ್ನಿಗೆಲ್ಲ ಬೆಣ್ಣೆ ಚೆನ್ನಾಗಾಗಲ್ಲ. ಇನ್ನೇನು ಮಸಾಲ ದೋಸೆ ಮಾಡಿದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಟೈಮ್ ನೋಡಿ 11:15 ಆಯಿತು. ಎಷ್ಟು ಬೇಗ ಹೊರಡಬೇಕು ಅಂದ್ರೂ ಟೈಮ್ ಆಗೇ ಹೋಯಿತು. ನಮ್ಮ ಮನೆಯವರು ನೀರು ತುಂಬ್ಕೊತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಟೈಮ್ ಬಂದು 11:15 ಆಯಿತು. ಬೆಳಗ್ಗೆಯಿಂದ ವ್ಲಾಗ್ ಮಾಡಿದೆ, ಆದರೆ ನಾನು ವ್ಲಾಗಲ್ಲಿ ಮಾತಾಡಲಿಲ್ಲ. ಮೊಬೈಲ್ ಬಿಟ್ಟು ಹೊರಟಿದ್ದೀನಿ. ಅದು ಹೌದ್ರಿ. ಎಲ್ಲ ಕೆಲಸ ಮಾಡಿ ಹೊರಡೋಷ್ಟೊತ್ತಿಗೆ ಅದೊಂದು ಚೀಲ ತಗೊಳಕ್ಕೂ ನಮ್ಮ ಮನೆಯವ್ರಿಗೆ ಇದು. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಮಾವಿನ ಮಿಡಿ ಕೊಯ್ಸಿದ್ದೀವಿ, ಅದನ್ನು ತೊಗೊಂಡು ಹೋಗೋಣ ಅಂತ. ಉಪ್ಪು ಇಲ್ಲ ಅಂತ ಇದ್ರು ಅಮ್ಮ. ಕಲ್ಲುಪ್ಪು ಬೇಕು ಅದಕ್ಕೆ, ಮಿಡಿ ಚಟ್ಟ ಹಾಕೋದಕ್ಕೆ ಅಂತ. ಹಾಗಾಗಿ 10 kg ಕಲ್ಲುಪ್ಪು ತಗೊಂಡು ಊರಿಗೆ ಹೋಗಬೇಕು. ಮಾವಿನ ಮಿಡಿ ಎಲ್ಲ ಹಾಕಿಟ್ಟಿದ್ದಾರೆ ನಮ್ಮ ಮನೆಯವರು. ಅಡಿಕೆ ಮೇಲಿಂದು ಸಿಪ್ಪೆ ಇರುತ್ತೆ, ಅದು ಒಲೆಗೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ. ನಾನು 1-2 ಚೀಲ ಇಟ್ಕೊಂಡಿದ್ದೆ, ಹಾಕೋಣ ಅಂತ. ನಮ್ಮ ಮನೆಯವ್ರು ಅದನ್ನು ಯಾರಿಗಾರು ಕೊಡು ಅಂತ ಬೈತಾಯಿದ್ದಾರೆ. ಒಯ್ಯೋಕ್ಕೆಲ್ಲ ಆಗಲ್ಲ ಅಂತ ಇದ್ದಾರೆ. ಅದು ಒಲೆ ಒಟ್ಟಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಮಾವಿನ ಮಿಡಿ ಬಂದು ಕೂತ್ಕೊಂಡಿದ್ದಾವಲ್ಲ ಕಾರಲ್ಲಿ. ಒಳಗಿಟ್ಟಿದ್ವ ನಿನ್ನೆ ಇಲ್ಲೇ ನಮ್ಮ ಮನೆ ಹತ್ರನೇ. ನಿನ್ನೆ ಸಂಜೆ ಕೊಯ್ಸಿದ್ವಿ. ನಾಳೆ ಕೊಡೋಣ ಅಂದರು. ನಾಳೆ ಕೊಟ್ಟರೆ ಇಲ್ಲೇ ಬತ್ತಿ ಇದಾಗೋಗ್ತವೆ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ. ಟೈಮ್ ಬಂದು 11:15 ಆಯಿತು. ಊಟ ಮಾಡಿ ಸಂಜೆ ಕಡೆ ಹೋಗೋಣ ಅಂತ ಇತ್ತು. ಇವತ್ತು ಮನೆ ಹತ್ರ ಕೆಲಸ ಮಾಡೋಕ್ಕೆ ಬರ್ತೀನಿ ಅಂದಿದ್ರು. ಇವತ್ತು ಸಂಡೇ, ಹಾಗಾಗಿ ಅವ್ರು ಯಾರೂ ಬರೋಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರೆ, ಅದಕ್ಕೆ ಈಗಲೇ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗಿ ಅಡುಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಆಗಿತ್ತು. ಆಮೇಲೆ ಮನೆಗೆ ಹೋಗೋಣ ಊಟಕ್ಕೆ ಅಂತಲೂ ಅಂದರು. ಬೇಡ, ಎಲ್ಲರೂ ಹೊರಗಡೆ ಊಟ ಮಾಡೋಣ ಅಂತ ಹೇಳಿ ಹೊಸದೊಂದು ಗಮಗಶ್ರೀ ಅಂತ ಹೇಳಿ ಇದ್ರ ಹತ್ರ ಇತ್ತು. ಉಳ್ವಿ ರೋಡಲ್ಲಿ ಇತ್ತು. ಈಗ ಸಾಗರ ರೋಡಲ್ಲಿ ಓಪನ್ ಆಗಿದೆಯಂತೆ. ಅಲ್ಲಿಗೆ ಹೋಗೋಣ ಅಂತಿದ್ರು. ನನಗೆ ಯಾಕೋ ಅಲ್ಲಿದು ಊಟ ಅಷ್ಟೊಂದು ಇಷ್ಟ ಆಗಲ್ಲ. ಅಲ್ಲಿ ಅಡುಗೆ ಮಾಡೋರು ಬೇರೆ, ಅಲ್ಲಿ ಅಡುಗೆ ಮಾಡೋರು ಬೇರೆ, ಇಲ್ಲಿ ಅಡುಗೆ ಮಾಡೋರು ಬೇರೆ. ಬಾ ಹೋಗೋಣ ಅಂದರು. ಟ್ರಯಲ್ ಆ್ಯಂಡ್ ಎರರ್ ಆಗುತ್ತಾ ಇವತ್ತು?
ಚೀಲ ಹಿಡ್ಕೊಳ್ರಿ. ಕೈ ತುಂಬ ಈ ಥರ ಕೊಟ್ಕೊಂಡು ಒಂದು ಏನೇನೋ ಹಿಡ್ಕೊಳಲ್ಲ. ಅದೇ ಬೇಡ, ಅದೇನು ಎ ಸಿನ ಒಮ್ಮೆಲಿ ಗಾಳಿ ಬೇಕಾ ಅಂತೆ. ನಾನು ಇರೋ ಕಿಟಕಿನೇ ಹಾಕೊಂಡು ಕುತ್ಕೊಂತೀನಿ. ಎಂತ ಗೊತ್ತಾ, ಕನ್ನಡಕ ಬಿಟ್ಟು ಬಂದಿದ್ದಾರೆ. ನನ್ನ ಕೇಳ್ತಾ ಇದ್ದಾರೆ, ನಾ ಮೊಬೈಲ್ ಬಿಟ್ಟು ಬಂದಿದ್ದೀನಿ, ಅವ್ರು ಕನ್ನಡಕ ಬಿಟ್ಟು ಬಂದಿದ್ದಾರೆ. ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದೆ. ಇವತ್ತೆಲ್ಲ ಓದಿ ನಾನೇ ಹೇಳ್ತೀನಿ ಬರ್ರಿ ಅಂತ. ಇಲ್ಲ ಅಂತೆ, ಕನ್ನಡಕ ಬೇಕಂತೆ. ನನಗೂ ತುಂಬ ರಗಳೆ ಆಗುತ್ತೆ ಕನ್ನಡಕ. ಕಣ್ಣು ಟೆಸ್ಟಿಗೆ ಹೋಗಬೇಕು. ಮೊನ್ನೆ ಅಂತೂ ಒಂದಿನ ಫಾಲ್ ಹಚ್ಚಕ್ಕಂತ ಹೋಗ್ತೀನಿ, ಏನಂದ್ರು ಸೂಜಿ ಒಳಗಡೆ ದಾರ ಹೋಗ್ತಾನೆ ಇಲ್ಲ. ಆಮೇಲೆ ನಮ್ಮ ಮನೆಯವ್ರು ಕನ್ನಡಕ ಇಷ್ಟು ಹಾಕ್ಕೊಂಡು ನಮ್ಮನೆಯವ್ರು ಬಿದ್ದು ನಗ್ತಾ ಇದ್ರು. ಹಂಗೆ ಇಷ್ಟು ಹಾಕಿ ಆಮೇಲೆ ಫಾಲ್ ಹಚ್ಚಿದೆ. ಆ ಥರ ಆಗಿತ್ತು. ಅಮ್ಮನ ಹತ್ರನೂ 2 ಸೀರೆ ಇಸ್ಕೊಬರ್ಬೇಕು. ಅವ್ರದ್ದು ಫಾಲ್ ಹಚ್ಚೋದು 2 ಇದೆ. ಅಲ್ಲೇ ಎಲ್ಲರೂ ಹಚ್ಚಮ್ಮ ಅಂತಲೂ ಹೇಳಿದ್ದೆ. ಅವರು ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅವ್ರಿಗೆ ಫಾಲ್ ಇಲ್ಲದೆ ಉಡಲ್ಲ ಅವ್ರ ಸೀರೆನ. ನಾನೇನಾರು ಉಟ್ಟೇನೋ, ಅವ್ರು ಉಡೋದು ಇಲ್ಲ. ನಾನು ಯಾವತ್ತೂ ಉಟ್ಟಿಲ್ಲ, ಆದರೂ ನಾನು ಉಡ್ತೀನಿ. ಆದರೆ ಅವ್ರು ಮಾತ್ರ ಅಯ್ಯಪ್ಪ ಹಿಂಗಿರ್ಬೇಕಂದ್ರೆ ಹಾಗೆ ಇರಬೇಕು. ಹಂಗೆ ಅವರು ಸ್ವಲ್ಪನೂ ಆಚೆ ಈಚೆ ಆದರೂ ಇದು ಮಾಡಲ್ಲ. ನೋಡೋಣ, ಇವತ್ತೊಂದು ಒಳ್ಳೆ ಊಟ ಹಾಕ್ಸ್ತೀನಿ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೊರಟಿದ್ದಾರೆ. ಹಾಗೆ ತವ್ರ ಮನೆಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗದೆ ನಾನು ತುಂಬ ಅಂದರೆ ತುಂಬ ದಿನ ಆಗಿತ್ತು. ಮಾವಿನ ಮಿಡಿ ಸುಮಾರು ಸಿಕ್ಕಿದೆ. ಅಲ್ಲಿ ಊರಲ್ಲಿ ತೋರಿಸ್ತೀನಿ, ಅದನ್ನು ಸುರುಕ್ತೀವಲ್ಲ ಅವಾಗ ತೋರಿಸ್ತೀನಿ. ನಿನ್ನೆ ನಾನೇನು ವೀಡಿಯೋ ಮಾಡಲಿಲ್ಲ. ಅದು ಕೊಯ್ಯಕ್ಕೆ ಬಂದಿದ್ರಲ್ಲ, ಅದೇ ಸುಮಾರು ಟೈಮ್ ಆಗೋಯ್ತು. ಒಳಗೆ ಇಟ್ಟು ಬಂದಿದ್ದಾರೆ. ಅಯ್ಯಪ್ಪ, ಸೆಕೆ ಅಂದರೆ ಸೆಕೆ ಇದೆ. ನನಗೆ ಗ್ಲಾಸ್ ತಗೊಂಡ್ರೆ ಕೂದಲೆಲ್ಲ ಇದಾಗುತ್ತೆ. ಹಾಗಾಗಿ ಗ್ಲಾಸ್ ಅಷ್ಟಿಷ್ಟ ಆಗಲ್ಲ ತೆಗೆದ್ರೆ ನನಗೆ. ನಮ್ಮನೆಯವ್ರು ಎ ಸಿ ಆಫ್ ಮಾಡಿ ಹೋಗಿದ್ದಾರೆ. ಆಫ್ ಮಾಡ್ರಿ ಮರ ನಿಮ್ಮ ಎ ಸಿನ. ಕನ್ನಡಕ ಅಂತ ಬೇಕು ಈಗ ಕಾರ್ ಓಡ್ಸೋಕ್ಕೂ. ಕನ್ನಡಕ ಇಲ್ಲದೆ ಅವರಿಗೆ ಊಟ ಮಾಡೋಕ್ಕಿದ್ರೆ ಒಂದೊಂದ್ಸಲ ಹಾಕಂತಾರಪ್ಪ. ಎಂತಕ್ಕೆ ಅನ್ನನೋ ಕಾಣಲ್ವ ಏನೋ ಅಲ್ಲ. ನಂಗೆ ಕನ್ನಡಕ ಈ ಸಲ ಏನು ಗೊತ್ತಾ ರೀ, ಇದು ಎಂತಂದರೆ ಕನ್ನಡಕನ ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ ರೀ. ಬೇರೆ ಬೇರೆ ಥರದ್ದು ಹಳೇ ವಯಸ್ಸಾದವ್ರ ಥರದ್ದು ತಗೊಂತಾರೆ ಇವರು. ಅಲ್ಲಿ ಹೋದಾಗ ಗೊತ್ತೇ ಆಗಲ್ಲ. 100 ಇರ್ತಾವ, ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಂಗಾಗ್ಬಿಡುತ್ತೆ. ಉಪ್ಪಿನಕಾಯಿ ಹಾಕೋದಕ್ಕೆ ಕಲ್ಲುಪ್ಪು, ಬಿಳಿ ಉಪ್ಪಿರುತ್ತೆ ಗೊತ್ತಾ, ಅದು ಅದರಲ್ಲಿ ಹಾಕಬೇಕಂತೆ. ಅಷ್ಟು ಇರಲಿಲ್ಲ. ಅದಕ್ಕೆ ಅಮ್ಮ ಅಲ್ಲಿಂದನೇ ತೊಗೊಬಂದುಬಿಡು ಅಂತ ಹೇಳಿದ್ರು. ಅಲ್ಲಿಂದ ಒಂದು 10 kg ತೊಗೊಂಡು ಹಾಗೆ ನಾವು ಕೂಡ ಹೊರಟ್ವಿ. ಬೇಗನೆ ಹೊರಟ್ವಿ. ಆಮೇಲೆ ಅದರ ರೋಡ್ ಮಧ್ಯೆ ನಾನು ನಮ್ಮನೆಯವರು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇದಕ್ಕೆ ಶ್ರೀಧರ ಆಶ್ರಮಕ್ಕೆ ಹೋಗೋಣವಾ, ತುಂಬ ದಿನ ಆಯಿತು ಅಂತ ಅಂದೆ. ನಮ್ಮನೆಯವ್ರು ನಾನು ಶಾರ್ಟ್ಸ್ ಹಾಕಿದ್ದೀನಿ ಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ಕೂಡ ಡ್ರೈವಿಂಗ್ ಮಾಡಿದೆ, ತುಂಬ ದಿನ ಆಗಿತ್ತು. ಡ್ರೈವಿಂಗ್ ಮಾಡು ಅಂತ ಕೊಟ್ಟರು, ಅದೇ ಮಾಡ್ತಾಯಿದ್ದೀನಿ. ಇದು ಅನಂತಪುರದ ಸಿಟಿ ಮಧ್ಯೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಹೆದರಬಾರ್ದು ಅಷ್ಟೇ ಡ್ರೈವಿಂಗಲ್ಲಿ. ಏನಂದರೆ ಹೆದರಬಾರ್ದು. ನಾನು ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಪಾನಿಕ್ ಆಗ್ತೀನಿ. ಆದರೆ ಇವತ್ತು ತುಂಬ ಚೆನ್ನಾಗಿ ಓಡಿಸಿದೆ. ನಮ್ಮನೆಯವರೇ ಅಂದರು, 10ಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. 10ಗೆ 7 ಕೊಡ್ತೀನಿ ಅಂತ ಹೇಳಿದ್ರು. ಅವರೊಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡಿ ಕೊಟ್ಟರು. ನನ್ನ ಮಾಡೋದು ಬೇಡ, ರೋಡಿಂದ ವೀಡಿಯೋ ಮಾಡಿ ಅಂತ ಹೇಳಿ ಹಾಗೆ ವೀಡಿಯೋನ ಮಾಡಿಸಿದೆ. ಹಾಗೆ ನಾವು ಶ್ರೀಧರಾಶ್ರಮಕ್ಕೆ ಹೋಗೋಣ ಅಂದ್ಕೊಂಡ್ವಲ್ಲ, ಆಮೇಲೆ ಅಲ್ಲೂ ಹೋಗಲಿಲ್ಲ. ಟೈಮ್ ಬಂದು 12:15 ಆಗಿತ್ತು ಅಷ್ಟೇ. ಇಷ್ಟು ಬೇಗ ಊಟ ಮಾಡೋದು ಏನು ಅಂತ ಹೇಳಿ ಸುಮ್ಮನೆ ಸಿಟಿ ಒಳಗೆಲ್ಲ ನೋಡ್ಕೊಂಡು ಹೋಗೋಣ, ಜಾತ್ರೆ ಎಲ್ಲ ಮುಗ್ದಿದೆಯಾ ಅಂತಲೂ ಅಂದೆ. ಆಮೇಲೆ ಇಲ್ಲಿ ಬಂದ್ವಿ, ಟ್ರೆಂಡ್ಸ್ ಇತ್ತು, ಹೋಗೋಣವಾ ಅಂತ ಅಂದರು. ನಡೀರಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡ್ರು, ನಮ್ಮನೆಯವ್ರು ತೊಗೊಂಡ್ರು, ನಾನೇನು ತೊಗೊಳ್ಲಿಲ್ಲ. ಅವ್ರು ಯಾವಾಗಲೂ ಮನಸ್ಸು ಬಿಚ್ಚಿ ಏನು ಶಾಪಿಂಗ್ ಮಾಡಲ್ಲ. ಇಲ್ಲೂ ಅಷ್ಟೇ, ಟೀ ಶರ್ಟ್ ಬೇಡ ಬೇಡ ಅಂದರು. ಆಮೇಲೆ ನಾನು ಟೀ ಶರ್ಟ್ ತೊಗೊಂಡೆ. ಆಮೇಲೆ ಒಂದು ಶರ್ಟ್ ಕೂಡ ತೊಗೊಂಡೆ. ಆಮೇಲೆ ಒಂದು ಸ್ವಲ್ಪ ಅಂಡರ್ ಗಾರ್ಮೆಂಟ್ಸ್ ಕೂಡ ಅವರು ತೊಗೊಂಡ್ರು. ಅಲ್ಲಿಂದ ಸೀದಾ ನಾವು ಗಮಗಶ್ರೀಗೆ ಬಂದ್ವಿ. ಇದು ನಮ್ಮ ಊರಿಗೆ ಹೋಗೋ ರೋಡಲ್ಲೇ ಇದೆ. ನಮ್ಮನೆಯವ್ರು ನೆನ್ನೆ ಬರಬೇಕಿದ್ರೆ ನೋಡ್ಕೊಂಡು ಬಂದಿದ್ರಂತೆ, ಬಾ ಹೋಗೋಣ ಅಂತ. ಇದು ಸೊರಬ ರೋಡಲ್ಲೂ ಕೂಡ ಒಂದಿದೆ, ಅವ್ರದ್ದೇ ಬ್ರ್ಯಾಂಚ್ ಅಂತೆ. ಇದು ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದರೆ ಫುಡ್ ಏನಂದರೆ ಶುರುವಾಗಿ ಜಸ್ಟ್ 4 days ಆಗಿತ್ತು ಅಂತೆ ಅಷ್ಟೇ. ಪಾಪ ಇವಾಗಿನ್ನೂ ಸೆಟ್ ಆಗ್ತಾ ಇದ್ದರು. ನಾವೇನು ಕೇಳಿದ್ರು ಅದಿಲ್ಲ ಇದಿಲ್ಲ ಅಂತ ಇದ್ದರು. ಅದೇ ಇನ್ನೂ ಸೆಟ್ ಆಗ್ತಾ ಇದ್ದೀವಿ ಸರ್, ಇನ್ನು ಸ್ವಲ್ಪ ದಿನ ಟೈಮ್ ಬೇಕು ಅಂತಲೂ ಅಂದರು. ಆಮೇಲೆ ಏನಿದೆ ಅಂತ ಕೇಳಿದ್ವಿ, ಅದರಲ್ಲಿ ನಾವೊಂದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಇವಾಗಲೇ ಹೋಗಬೇಡಿ ನೀವು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗಿ, ಅದೆಲ್ಲ ಶುರುವಾಗುತ್ತಲ್ಲ ಆವಾಗ. ಇವಾಗ ನಾನು ಶಾರ್ಟ್ಸ್ ಕೂಡ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯವರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರನ್ನ ನಾನು ನಂಬಲ್ಲ. ಚೆನ್ನಾಗಿದೆಯಾ ಟೇಸ್ಟು? ಬಿಸಿ ಇದೆಯಾ? ಉಪ್ಪೇಕ?
ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ. ಒಂದೇನೆಂದರೆ ಅಲ್ಲಿ ವೆಜ್ಜು ನಾನ್ ವೆಜ್ಜು ಎರಡು ಇದೆ. ಸಾಗರದಲ್ಲಿ ಒಳ್ಳೆ ಹೋಟ್ಲಿಗೆ ಬರಬೇಕಂದ್ರೆ ಅಲ್ಲಿ ಗಮಗಶ್ರೀ ಅದು ಪ್ಯೂರ್ ವೆಜ್ಜು, ಇಲ್ಲಿ ವೆಜ್ಜು ನಾನ್ ವೆಜ್. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇದು ಮೆನು ಬುಕ್ ಇರುತ್ತೆ ಗೊತ್ತಾ, ಅದು ಕೂಡ ಅವರು ಮಾಡಿಸಿರಲಿಲ್ಲ. ಹಾಗಾಗಿ ನಾವು ಪನ್ನೀರ್ ಮಸಾಲ ತೊಗೊಂಡ್ವಿ. ಆದರೆ ಅದೇನಾಗಿತ್ತು ಅಂದರೆ ಶಾಹಿ ಕೊಟ್ಬಿಟ್ಟಿದ್ರು, ತುಂಬ ಸ್ವೀಟ್ ಇತ್ತು. ಇದು ಒಂಥರ ಚೆನ್ನಾಗಿತ್ತು. ಆಮೇಲೆ ಪುಲಾವ್ ತೊಗೊಂಡ್ವಿ ನೋಡೋಣ ಅಂತ. ಪುಲಾವ್ ಮಾತ್ರ ನಮಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆಮೇಲೆ ಅವರು ಕೇಳಿದ್ರು ಪಾಪ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದೊಂದು ಚೆನ್ನಾಗಿದೆ, ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ. ಪುಲಾವ್ಗೆ ಏನೂ ಇರಲಿಲ್ಲ. ಆಮೇಲೆ ನಮ್ಮನೆಯವ್ರು ಹೇಳಿದ್ರು ಏನೂ ಮಸಾಲ ಇರಲಿಲ್ಲ, ತುಂಬ ಅದು ತಿಂದಂಗೆ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಎಲ್ಲ ಸರಿ ಮಾಡ್ಕೊತೀವಿ ಅಂತ ಹೇಳಿದ್ರು. ಹಾಗೆ ನಾವು ಊರ ಕಡೆ ಹೊರಟ್ವಿ. ನಾನು ಊರಿಗೆ ಬರದೆ ತುಂಬ ದಿನ ಆಗಿತ್ತು. ಏನೋ ಒಂಥರ ತವ್ರ ಮನೆಗೆ ಹೋಗೋದು ಅಂದರೆ ಒಂಥರ ಖುಷಿ. ನನಗೆ ಇಲ್ಲಿ ಮಣ್ಣಿನ ವಾಸನೆ ಬಂದರೆ ಅದೊಂಥರ ಖುಷಿ ಅಂತ ಅನಿಸುತ್ತೆ. ಹೋದ್ವಿ, ನೋಡಿದ್ರೆ ನಮ್ಮಮ್ಮನೇ ಮನೇಲಿರಲಿಲ್ಲ. ಊರಿಗೆ ಹೋದರೆ ನಮ್ಮಮ್ಮ ಎಲ್ಲಿಗೆ ಹೋಗಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ. ನಿನ್ನೆ ನಮ್ಮಮ್ಮ ಇದೇ ಹೂನ ಕೊಟ್ಟು ಕಳಿಸಿದ್ರು. ನಿಮಗೆ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಸೇವಂತಿಗೆ ಹೂ ಕೂಡ ಕೊಟ್ಟು ಕಳಿಸಿದ್ರು. ನಾನಂತೂ ಕರಿತಾನೇ ಇದ್ದೀನಿ ಅಮ್ಮನ, ಅಮ್ಮ ಅಮ್ಮ ಅಂತ. ಅಮ್ಮ ಓ ಇಲ್ಲ ಏನು ನಮ್ಮ ಸೋನು ಅಂತೂ ನಾವು ಬಂದರೆ ಕ್ಯಾರೆ ಅಂತ ಮಾತಾಡಿಸ್ಲಿಲ್ಲ ನಮ್ಮನ್ನ. ಯಾಕೆ ಬಂದಿಲ್ಲಲ್ಲ ಹತ್ರ? ಬಂದ್ವಿ, ಅಮ್ಮ ಇಲ್ಲ, ಎಮ್ಮೆ ಕಟ್ಟಕ್ಕೆ ಹೋಗಿದ್ದಾರೆ. ಮಠ ಮಧ್ಯಾಹ್ನ 3 ಗಂಟೆ, 2:15 2:45 2:15 ಆಗಿಲ್ಲ, 2:29 ಆಗಿದೆ. ಎಮ್ಮೆ ಕಟ್ಟಕ್ಕೆ ಹೋಗಿದ್ದಾರೆ. ಅದೇನಾಗಿದೆ ಅಂದರೆ ಕೊಟ್ಟಿಗೆ ಮನೆ ಬಿದ್ದೋಗಿತ್ತಲ್ವ, ಅದು ಕಲ್ಲು ಕಟ್ಟಕ್ಕೆ ಹೇಳಿದ್ರು ನಮ್ಮನೆಯವರು. ಬಂದು ಕಲ್ಲು ಕಟ್ಟಿ ಹೋಗಿದ್ದಾರೆ. ಯಾರೊಬ್ಬರು ಕೈ ಗಾಡಿ ಮಾಡ್ಕೊಂಡಿದ್ದಾರೆ. ಏನು ಚೆನ್ನಾಯ್ತಲ್ಲ ಅದು. ಆರಾಮಾಗಿ ನಾವೇ ದುಡ್ಕೊ ಬರ್ಬೋದು, ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಗೊತ್ತಾ. 2 ಚಕ್ರ. ಯಾರದ್ದಪ್ಪ ಅದು ಇಲ್ಲಿ ಯಾರೋ ಮನೆ ಕಟ್ತಾಯಿದ್ರಾ, ಮರಳು ಇರಲಿಲ್ಲ. ಹಾಗಾಗಿ ಅವ್ರ ಹತ್ರ ಮರಳು ಇಸ್ಕೊಳ್ಳಮ್ಮ ಅಂತ ಹೇಳಿದ್ರು ಇವರು, ಇಸ್ಕೊಳ್ರಿ ಅಂತ. ನಮ್ಮ ಅಮ್ಮನ ಯಾರು ಬಂದಿದ್ದೀವಿ ಅನ್ನೋದೇ ಗೊತ್ತಿಲ್ಲ, ಯಾರು ಅಂತ ಕೇಳ್ತಾ ಇತ್ತು. ಏನು ಊಟ ಆಗಿದೆಯೋ ಸ್ನಾನ ಆಗಿದೆಯೋ ಗೊತ್ತಿಲ್ಲ. ಹೀಗೆ ಎಮ್ಮೆ ಕಟ್ಟು ಎಮ್ಮೆ ಹೊಡಿ, ಇದೇ ಥರನೇ ಆಗುತ್ತೆ. ಇಲ್ಲ ಬಂತಲ್ಲ ಯಾರು. ನಮ್ಮಮ್ಮ ಎಮ್ಮೆನ ಕಟ್ಟಕ್ಕೆ ಹೋಗಿದ್ರಂತೆ. ಎಮ್ಮೆ ಕರ ಒಂದು ಸತ್ತೋಗಿತ್ತಂತೆ ಇವತ್ತು. ಅದೇ ಹೇಳ್ತಾ ಇದ್ದರು. ಹೊಸ ಕರ, ಮೊನ್ನೆ ಕರ ಹಾಕಿದ ಕರ ಸತ್ತೋಗಿತ್ತಂತೆ. ನೋಡಿ, ಇಷ್ಟು ಮಾವಿನ ಮಿಡಿ ಸಿಕ್ಕಿದೆ. ಒಣಮೆಣಸು ಕೂಡ ಅಮ್ಮ ತೊಗೊಂಡಿದ್ದಾರೆ. ನನಗೂ ಕೂಡ ತೊಗೊಂಡು ತೊಟ್ಟು ತೆಗೆದು ಇಟ್ಟಿದ್ರು. ಯಾಕಂದರೆ ನಂದು ಹೋದ ವರ್ಷದ ಖಾರದ ಪುಡಿ ಅದು ಹಾಳಾಗಿಬಿಟ್ಟಿದೆ. ಹಾಗಾಗಿ ನನಗೆ ಹೊಸ ಅದು ಬೇಕಾಗಿತ್ತು. 300 ರೂಪಾಯಿ kg ಅಂತೆ ಒಣಮೆಣಸು. ಆಮೇಲೆ ಹುಣಸೆ ಹಣ್ಣು ಕೂಡ ಒಂದು 3 kg ತೊಗೊಂಡಿದ್ದಾರೆ. ಅದು 180 ರೂಪಾಯಿ ಅಂತೆ. ಒಣಮೆಣಸು ಕೊನೆಗೆ 280 ರೂಪಾಯಿ ಏನೋ ಹಾಕಿ ಕೊಟ್ಟರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು 5 kg ಅಷ್ಟು ತೊಗೊಂಡೆ. ಅಮ್ಮ 5 kg ತೊಗೊಂಡಿದ್ದಾರೆ. ಆದರೆ ಉಪ್ಪಿನಕಾಯಿ ಎಲ್ಲ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ, ಇನ್ನೊಂದು kg ತೊಗೊಳಮ್ಮ ಅಂತ ಅಂದೆ. ಹಪ್ಪಳಕ್ಕೆ ಅಷ್ಟೊಂದು ಖಾರ ಬೇಕಾಗಲ್ಲ. ಯಾಕಂದರೆ ಹೋದ್ಸಲ ನಾವು ನೋಡಿದ್ವಿ ಎಷ್ಟು ಆಗುತ್ತೆ ಏನು ಎತ್ತ ಅನ್ನೋದನ್ನು. ಹಾಗಾಗಿ ನಾನು 5 kg ಮಾತ್ರ ತೊಗೊಂಡೆ. ಮುಂದೆ ಸ್ನಾನ ಆಗಿರಲಿಲ್ಲ, ಊಟನೂ ಆಗಿರಲಿಲ್ಲ. ಅಂದರೆ ಇವತ್ತು ನಮ್ಮ ಮನೆಗೆ ಕೆಲಸಕ್ಕೆ ಬಂದಿದ್ರಂತೆ. ಇದು ನಮ್ಮದು ಕೊಟ್ಟಿಗೆ ಮನೆ ಬಿದ್ದೋಗಿತ್ತಲ್ವ, ಅದಕ್ಕೆ ಪಿಲ್ಲರ್ ಎಬ್ಬಿಸ್ಬೇಕಾಗಿತ್ತು. ಹಾಗಾಗಿ ಅದು ಪಿಲ್ಲರ್ ಎಬ್ಬಿಸ್ಕೊಡೋಕ್ಕೆ ಅಂತ ಬಂದಿದ್ರಂತೆ ಇಬ್ಬರು. ಅವ್ರಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಎಮ್ಮೆ ಕಟ್ಟು ಎಮ್ಮೆ ಕರಿ, ನಮ್ಮ ಅಮ್ಮಂದು ಇದೇ ಕೆಲಸ ಆಗುತ್ತೆ. ಅದೇ ಸ್ನಾನಕ್ಕೆ ಹೋಗಿದ್ರು. ಮತ್ತು ಅಷ್ಟೋ ತನಕ ಸುಮ್ಮನೆ ಕೂರೋದೇನು ಅಂತ ಹೇಳಿ ಮಾವಿನ ಮಿಡಿನಾದರೂ ಅತ್ಲಕ್ಕೆ ಸೋಸೋಣ ಅಂತೇಳಿ ಕೂತ್ಕೊಂಡು ಸೋಸ್ತಾ ಇದ್ದೀನಿ. ಇದಿಷ್ಟು ಸೋಸಿ ಕೊಟ್ಟೆ ಬಂದ್ವಿ. ಟೈಮು ಇತ್ತಲ್ವ, ನಾವು ಹೋಗಿದ್ದು 2:15 ಆಗಿತ್ತು. ಅಮ್ಮನ ಸ್ನಾನ ಊಟ ಎಲ್ಲ ಆಗೋಷ್ಟೊತ್ತಿಗೆ ನಮ್ಮದೊಂದು 3/4 ಭಾಗ ಸೋಸಿ ಆಯಿತು. ಇನ್ನೊಂದು ಸ್ವಲ್ಪ ದಿನ ಏನಾದ್ರು ಬಿಟ್ಟು ನಾವು ಮಾವಿನ ಮಿಡಿನ ಕೊಯ್ಸಿದ್ರೆ ಮಾವಿನ ಮಿಡಿ ಚಟಾಕಕ್ಕೆ ಬರ್ತಿರ್ಲಿಲ್ಲ. ತುಂಬ ಜನ ಕೇಳ್ತೀರ ಉಪ್ಪಿನಕಾಯ್ದೆಲ್ಲ ರೆಸಿಪಿ ತೋರಿಸಿ ಅಂತ. ನಾನಿರೋದು ಇಲ್ಲಿ, ಅಮ್ಮ ಇರೋದು ಅಲ್ಲಿ. ಅವರು ನಾನು ಹೋದಾಗೆಲ್ಲ ವೀಡಿಯೋ ಮಾಡೋಕ್ಕೆ ಅವ್ರೊಂಥರ ಪಟಪಟ ಅಂತ ಅಡುಗೆ ಎಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ನನ್ನನ್ನು ಕಾಯೋದೇ ಇಲ್ಲ. ಈಗ ನೋಡಿ, ನಾನು ಮಾವಿನಕಾಯಿ ತೊಟ್ಟು ತೆಗೆದು ಅದನ್ನು ತೊಳೆದು ಕೊಟ್ಟು ಬಂದೆ. ಅದೆಲ್ಲ ಆರಿದ ಮೇಲೆ ಅದನ್ನು ಕ್ಲೀನಾಗಿ ಒರೆಸಿ ಅದನ್ನು ಉಪ್ಪಿಗೆ ಹಾಕ್ತಾರೆ. ಅಲ್ಲಿ ತನಕ ಕಾಯಕ್ಕೆ ನನಗಾಗಲ್ಲ. ಹಾಗಾಗಿ ಮತ್ತು ನಾನು ಆ ಥರದ್ದೆಲ್ಲ ವೀಡಿಯೋಗಳು ಮಾಡಿದ್ರು ಅಂತ ಏನು ಓಡೋದು ಇಲ್ಲ. ಹಾಗಾಗಿ ನನಗೂ ಅದಷ್ಟು ಇಂಟ್ರೆಸ್ಟ್ ಬರೋಲ್ಲ. ವೀಡಿಯೋಗಳು ಚೆನ್ನಾಗಿ ಓಡಿದ್ರೆ ನನಗೂ ಒಂದು ವೀಡಿಯೋ ಮಾಡೋಕ್ಕೆ ಅದೆಲ್ಲ ಒಂದು ಮೋಟಿವೇಶನ್ ಬರುತ್ತೆ. ಇವಾಗಂತೂ ತುಂಬ ವ್ಯೂಸ್ ಕಮ್ಮಿ ಆಗ್ತಾಯಿದೆ.
ಅದೇ ಆವಾಗ ನನಗೂ ಒಂಥರ ವೀಡಿಯೋ ಒಟ್ಟು ಮಾಡೋಣ ಅಂತ ಅನ್ಸುತ್ತೆ, ಅಷ್ಟು ಬಿಟ್ಟರೆ ನನಗೂ ಅಷ್ಟೊಂದು ರೆಸಿಪಿಗಳು ಅದು ಇದು ಶೇರ್ ಮಾಡಬೇಕು ಅಂತ ಅನಿಸಲ್ಲ. ಹಾಗೆ ನಾನು ಮನೆಯೂ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಅಮ್ಮಂಗೆ. ಅವ್ರಿಗೆ ಯಾಕೋ ಸೊಂಟ ನೋವು ಅಂತ ಇದ್ದರು. ನಿನ್ನೆ ರಾತ್ರಿ 1 ಗಂಟೆ ಆಗಿತ್ತಂತೆ ಮೆಣಸೆಲ್ಲ ತೊಟ್ಟು ತೆಗೆದು ರಾತ್ರಿ ಮಲಗೋದು. ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ನಿನ್ನೆ. ಹಾಗಾಗಿ ಯಾರನ್ನಾರು ಕೆಲಸದವ್ರನ್ನ ಕರ್ಕೊಂಡು ಅದನ್ನು ತೊಟ್ಟು ತೆಗಿ ಅಂದಿದ್ದೆ. ಯಾರೂ ಬರಲಿಲ್ಲಂತೆ. ಅದಕ್ಕೆ ರಾತ್ರಿ ಕೂತ್ಕೊಂಡು 1 ಗಂಟೆ ತನಕ ತೊಟ್ಟು ತೆಗೆದೆ ಅಂತ ಹೇಳ್ತಾಯಿದ್ರು. ಹಾಗೆ ಅಮ್ಮ ಕೊತ್ತಂಬರಿನೂ ಬೆಳೆದಿದ್ರು, ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾನು ಹೋದ್ಸಲ ಊರಿಗೆ ಹೋದಾಗ ಕೊತ್ತಂಬರಿ ಹಾಕಿದ್ರು ಗೊತ್ತಾ, ಅದೆಲ್ಲ ತೆಗೆದುಬಿಟ್ಟು ಅದೇ ಜಾಗದಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ರು. ಊರಿಗೆ ಹೋದಾಗ ನಾನು ಅಷ್ಟೊಂದು ವೀಡಿಯೋಗಳನ್ನ ಮಾಡಲಿಲ್ಲ, ಯಾಕಂದರೆ ನನಗೆ ಕೆಲಸನೇ ಜಾಸ್ತಿ ಆಗಿಬಿಡ್ತು. ಹಾಗೆ ಮತ್ತು ಹಾಲು, ಆಮೇಲೆ ಸ್ವಲ್ಪ ಸಾಂಬಾರು ಕೊಟ್ಟರು. ಆನಂತರ ಹುಣಸೆಹಣ್ಣು ತೊಗೊಂಡಿದ್ರಲ್ವ, ಅದನ್ನು ಕೂಡ ತೊಗೊಂಡೆ. ಅದನ್ನು ಈಗ ಕ್ಲೀನ್ ಮಾಡಿ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಅದನ್ನು ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಇಡಬೇಕು. ನಮ್ಮ ಸೋನು ಅಂತೂ ನಮಗೆ ಒಂಚೂರು ಪ್ರೀತಿ ಮಾಡಲೇ ಇಲ್ಲ. ನಮ್ಮಮ್ಮ ಅದೇ ಅಂದರು, ಸೋನೂನ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಜಾರು ಅಂತೀಯಲ್ಲ ಅಂದರು. ಹೋಗಮ್ಮ, ಅವ್ನು ನನ್ನ ಪ್ರೀತಿನೇ ಮಾಡಲಿಲ್ಲ ಅಂತ ಅಂದೆ. ಅವನವ್ರು ಯಾಕೋ ಗೊತ್ತಿಲ್ಲ, ಅಪರೂಪಕ್ಕೆ ಇವತ್ತು ಅರ್ಜೆಂಟ್ ಮಾಡಲೇ ಇಲ್ಲ. ಹೋಗೋಣ ಅಂತ ಹೇಳಿ ನಾನು ತೊಟ್ಟೆಲ್ಲ ತೆಗೆದು ಟೀ ಕುಡಿದು ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡಿ, ಹಾಗೆ ನಮ್ಮ ಕೆಲಸದವ್ರು ರೇವಣ್ಣಣ್ಣ ಬಂದ, ಅವನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬಂದ್ರೂ ಸುಮ್ಮನೆ ಇದ್ದರು. ಆಮೇಲೆ ಹೊರಡೋಣ ಅಂತ ಹೇಳಿದ್ರು. ಹಾಗೆ ನಾವು ಮನೆಗೆ ಬಂದಾಗ 5:15 ಏನೋ ಆಗಿತ್ತು. ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪು ನೋಡ್ತೀನಿ, ಅದೆಲ್ಲ ಬಾಡಿ ಹೋಗಿತ್ತು ಬಿಸಿಲಿಗೆ. ಆಮೇಲೆ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಟೆ. ಆಮೇಲೆ ಅದು ಫ್ರೆಶ್ ಆಗುತ್ತೆ. ಹಾಗೆ ಹುಣಸೆ ಹಣ್ಣು ತಂದಿದ್ದೆಲ್ಲ ಅದನ್ನು ಕೂಡ ತೆಗಿತಾ ಇದ್ದೀನಿ. ಅದು ಕವರು ಒಡೆದೋಗ್ಬಿಟ್ಟಿತ್ತು. ನಾನು ಅದೇ ಅಮ್ಮಂಗೆ ಅಂದೆ, ಅದರಲ್ಲಿ ನೀನು ತೆಗ್ದಿದ್ದೀಯಾ, ಅದಕ್ಕೆ ನಾನು ಮನೆಗೆ ಹೋದಳು ಅದನ್ನು ತೂಕ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, ಇಲ್ಲೇ ಕಾಟ ಇದೆ, ಕೊಡ್ತೀನಿ, ಇಲ್ಲೇ ತೂಕ ಮಾಡು ಅಂತ ಹೇಳಿದ್ರು. ಮೆಣಸಿನ್ಕಾಯಿ ಅಷ್ಟೇ, ಅದಕ್ಕೆ ಹೇಳೋದು ತಾಯಿ ಅಂತಲೇ. ಅವ್ರಿಗೆ ಅಷ್ಟು ಕಷ್ಟ ಆದ್ರೂ ಮಕ್ಕಳಿಗಾಗಿ ಎಲ್ಲ ಕೆಲಸಗಳನ್ನೂ ಮಾಡಿ ಕೊಡ್ತಾರೆ. ಮೆಣಸಿನ್ಕಾಯಿನ ಇನ್ನು ಒಣಗಿಸಿ ಖಾರದ ಪುಡಿ ಒಂದು ಮಾಡಬೇಕು. ಹಾಲು ಸ್ವಲ್ಪ ಜಾಸ್ತಿ ತೊಗೊಬಂದೆ, ಯಾಕಂದರೆ ನಾಳೆಯಿಂದ ಕೆಲಸದವರೆಲ್ಲ ಬರ್ತಾರೆ. ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.